ಕೊಲೆಸ್ಟ್ರಾಲ್ ಅಂದ್ರೇನು? ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಎಷ್ಟಿರ್ಬೇಕು? ಎಚ್‌ಡಿಎಲ್ ಎಂದರೇನು? ಎಲ್‌ಡಿಎಲ್ ಎಂದರೇನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಕೊಲೆಸ್ಟ್ರಾಲು ಅಂದ್ರೆ ಕೊಬ್ಬು, ಇದು ನಮಗೆ ಆಹಾರದಿಂದ ಸಿಗುತ್ತೆ ಮತ್ತು ನಮ್ಮ ಲಿವರ್‌ನಲ್ಲಿ ಕೂಡ ಇದು ತಯಾರಾಗುತ್ತೆ. ಈ ಕೊಲೆಸ್ಟ್ರಾಲು ನಮ್ಮ ದೇಹದ ಜೀವಕೋಶಗಳ ನಿರ್ಮಾಣದಲ್ಲಿ, ಹಾರ್ಮೋನ್‌ಗಳ ತಯಾರಿಕೆಯಲ್ಲಿ, ಬೈಲ್ ಜ್ಯೂಸ್ ತಯಾರಿಕೆಯಲ್ಲಿ, ಸೂರ್ಯನ ಕಿರಣಗಳನ್ನು ವಿಟಮಿನ್ ಡಿ ಯಾಗಿ ಪರಿವರ್ತಿಸುವಲ್ಲಿ ಮುಖ್ಯ ಪಾತ್ರ ನಿರ್ವಹಿಸುತ್ತದೆ. ಆದ್ರೆ ಇದು ಹೆಚ್ಚಾದ್ರೆ ಹೃದಯ ಸಮಸ್ಯೆಗಳು ಉಂಟಾಗುತ್ತವೆ. ಹೃದಯ ತಜ್ಞರ ಪ್ರಕಾರ ನಮ್ಮ ವಯಸ್ಸು 20 ವರ್ಷ ದಾಟಿದ ನಂತರ ನಾವು 5 ವರ್ಷಕ್ಕೊಮ್ಮೆ ಬ್ಲಡ್ ಟೆಸ್ಟ್‌ನಲ್ಲಿ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿಸ್ಕೊಳ್ಬೇಕು. ಮತ್ತು 35 ವರ್ಷ ದಾಟಿದ ಪುರುಷರು, 45 ವರ್ಷ ದಾಟಿದ ಮಹಿಳೆಯರು ವರ್ಷಕ್ಕೊಮ್ಮೆ ಕೊಲೆಸ್ಟ್ರಾಲ್ ಲೆವೆಲ್ ಚೆಕ್ ಮಾಡಿಸ್ಕೊಳ್ಬೇಕು. ಲಿಪಿಡ್ ಪ್ರೊಫೈಲ್‌ನಲ್ಲಿ 4 ತರಹ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಲಾಗುತ್ತೆ. ಒಂದನೇದು ಟೋಟಲ್ ಕೊಲೆಸ್ಟ್ರಾಲ್, ಎರಡನೇದು ಎಚ್‌ಡಿಎಲ್ ಅಂದ್ರೆ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್, ಇದನ್ನು ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ. ಮೂರನೇದು ಎಲ್‌ಡಿಎಲ್ ಅಂದ್ರೆ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್, ಇದನ್ನು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ. ಇನ್ನು ನಾಲ್ಕನೇದು ಟ್ರೈಗ್ಲಿಸರೈಡ್ಸ್, ಇದು ಕೂಡ ಒಂದು ವಿಧವಾದ ಕೊಬ್ಬು. ಇದು ಹೆಚ್ಚಾದ್ರೂ ಹೃದಯ ಸಮಸ್ಯೆಗಳು ಉಂಟಾಗುತ್ತವೆ. ಹಾಗಾದ್ರೆ ನಮ್ಮ ಲಿಪಿಡ್ ಪ್ರೊಫೈಲ್‌ನಲ್ಲಿ ಇವುಗಳ ಪ್ರಮಾಣ ಎಷ್ಟಿರಬೇಕು? ಕೊಲೆಸ್ಟ್ರಾಲ್ ಲೆವೆಲು 200 ಮಿಲಿಗ್ರಾಂ ಪ್ರತಿ ಡೆಸಿಲೀಟರ್ ಇಂದ 239 ಮಿಲಿಗ್ರಾಂ ಪ್ರತಿ ಡೆಸಿಲೀಟರ್ ಇದ್ರೆ ಬಾರ್ಡರ್ ಲೈನ್ ಹೈ ಇದೆ ಎಂದರ್ಥ. ಇನ್ನು 240 ಮಿಲಿಗ್ರಾಂ ಪ್ರತಿ ಡೆಸಿಲೀಟರ್ ಮತ್ತು ಇದಕ್ಕಿಂತ ಹೆಚ್ಚು ಇದ್ರೆ ಹೈ ಕೊಲೆಸ್ಟ್ರಾಲ್ ಲೆವೆಲ್ ಇದೆ ಅಂತರ್ಥ. ಅಂದ್ರೆ ನಮ್ಮ ದೇಹದಲ್ಲಿ ಕೊಬ್ಬಿನ ಪ್ರಮಾಣ ಹೆಚ್ಚಾಗಿದೆ ಎಂದರ್ಥ. ಇದು ಹೆಚ್ಚಾದ್ರೆ ಎಲ್‌ಡಿಎಲ್ ಕೂಡ ಹೆಚ್ಚಾಗುತ್ತೆ, ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಕೂಡ ಹೆಚ್ಚಾಗುತ್ತೆ. ಎಲ್‌ಡಿಎಲ್ ಅಂದ್ರೆ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್, ಇದು ನಮ್ಮ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ತೆಗೆದುಕೊಂಡು ಹೋಗುವ ಕೆಲಸ ಮಾಡುತ್ತೆ. ಇದು ಹೆಚ್ಚಾದ್ರೆ ನಮ್ಮ ರಕ್ತನಾಳದಲ್ಲಿ ಶೇಖರಣೆಯಾಗಿ ಪ್ಲೇಕ್ ಉಂಟಾಗುತ್ತವೆ. ಇದರಿಂದ ಹೈ ಬ್ಲಡ್ ಪ್ರೆಷರ್ ಅಂದ್ರೆ ಅಧಿಕ ರಕ್ತದೊತ್ತಡ ಉಂಟಾಗುತ್ತೆ. ಈ ಪ್ಲೇಕ್ ಕರೋನರಿ ಆರ್ಟರಿಗಳಲ್ಲಿ ಆದ್ರೆ ಹಾರ್ಟ್ ಅಟ್ಯಾಕ್ಗೆ ಕಾರಣವಾಗಬಹುದು. ಇನ್ನು ಕ್ಯಾರೋಟಿಡ್ ಆರ್ಟರಿಯಲ್ಲಿ ಉಂಟಾದ್ರೆ ಸ್ಟ್ರೋಕ್ಗೆ ಕಾರಣವಾಗಬಹುದು. ಪಾರ್ಶ್ವವಾಯು ಅಂದ್ರೆ ಪ್ಯಾರಲೈಸಿಸ್ ಆಗಬಹುದು. ಅದಕ್ಕೆ ಎಲ್‌ಡಿಎಲ್ ಅನ್ನು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಕರೆಯೋದು. ಹಾಗಾದ್ರೆ ನಮ್ಮ ದೇಹದಲ್ಲಿ ಎಲ್‌ಡಿಎಲ್ ಎಷ್ಟಿರಬೇಕು? 70 ಮಿಲಿಗ್ರಾಂ ಪ್ರತಿ ಡೆಸಿಲೀಟರ್‌ನಿಂದ 100 ಮಿಲಿಗ್ರಾಂ ಪ್ರತಿ ಡೆಸಿಲೀಟರ್ ಒಳಗೆ ಇರಬೇಕು. ಇದಕ್ಕಿಂತ ಹೆಚ್ಚಾದ್ರೆ ನಮಗೆ ತೊಂದರೆ ಉಂಟಾಗೋದು ಖಚಿತ. ಇನ್ನು ಟ್ರೈಗ್ಲಿಸರೈಡು, ಇದು 150 ಮಿಲಿಗ್ರಾಂ ಪ್ರತಿ ಡೆಸಿಲೀಟರ್ಗಿಂತ ಕಡಿಮೆ ಇರಬೇಕು. ಎಚ್‌ಡಿಎಲ್ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂದ್ರೆ ಗುಡ್ ಕೊಲೆಸ್ಟ್ರಾಲ್, ಇದು ನಮಗೆ ತುಂಬಾನೇ ಮುಖ್ಯ. ಇದು ಒಂದು ವೇಳೆ 40 ಮಿಲಿಗ್ರಾಂ ಪ್ರತಿ ಡೆಸಿಲೀಟರ್ಗಿಂತ ಕಡಿಮೆ ಇದ್ರೆ ನಮ್ಮಲ್ಲಿ ಹೃದಯ ಸಮಸ್ಯೆ, ಸೆರೆಬ್ರೋ ಸ್ಟ್ರೋಕ್ ಉಂಟಾಗುವ ಸಾಧ್ಯತೆ ಹೆಚ್ಚುತ್ತದೆ. ಎಚ್‌ಡಿಎಲ್ 40 ಮಿಲಿಗ್ರಾಂ ಪ್ರತಿ ಡೆಸಿಲೀಟರ್ನಿಂದ 59 ಮಿಲಿಗ್ರಾಂ ಪ್ರತಿ ಡೆಸಿಲೀಟರ್ ಇದ್ರೆ ಇದು ಒಳ್ಳೆಯದು. ಆದ್ರೆ 60 ಮಿಲಿಗ್ರಾಂ ಪ್ರತಿ ಡೆಸಿಲೀಟರ್ಗಿಂತ ಅಥವಾ ಅದಕ್ಕಿಂತ ಹೆಚ್ಚು ಇದ್ರೆ ಇದು ತುಂಬಾನೇ ಒಳ್ಳೆಯದು. ಯಾಕೆಂದ್ರೆ ಇದು ನಮ್ಮ ಎಲ್ಲಾ ಹೃದಯ ಸಮಸ್ಯೆಗಳ ವಿರುದ್ಧ ರಕ್ಷಾ ಕವಚವಾಗಿ ನಿಲ್ಲುತ್ತದೆ. ಈ ಎಚ್‌ಡಿಎಲ್ ಅಂದ್ರೆ ಗುಡ್ ಕೊಲೆಸ್ಟ್ರಾಲು ಎಷ್ಟು ಹೆಚ್ಚು ಇರುತ್ತೋ ಅಷ್ಟು ನಮ್ಮ ಹೃದಯಕ್ಕೆ, ನಮ್ಮ ಮಿದುಳಿಗೆ, ನಮ್ಮ ಸಂಪೂರ್ಣ ದೇಹಕ್ಕೆ ಒಳ್ಳೆಯದು. ಯಾಕೆಂದ್ರೆ ಇದು ಎಲ್ಲಾ ಫ್ಯಾಟ್ ಡ್ರಾಪ್ಲೆಟ್ಸ್ಗಳನ್ನ, ಕೊಬ್ಬಿನ ಹನಿಗಳನ್ನ ಏನ್ ಮಾಡುತ್ತೆ ಇದು ನಮ್ಮ ಡಿಟಾಕ್ಸಿಫಿಕೇಶನ್ ಸೆಂಟರ್ ಆದ, ಅಂದ್ರೆ ಕಲ್ಮಶಗಳನ್ನು ಹೊರಹಾಕ್ತಕ್ಕಂಥ ಸೆಂಟರ್ ನಮ್ಮ ದೇಹದ ಯಕೃತಿ ಅಂತ ಏನ್ ಹೇಳ್ತೀವಲ್ಲ, ಲಿವರ್, ಅಲ್ಲಿಯ ತನಕ ಇದು ತಂದು ಮುಟ್ಟಿಸುತ್ತೆ. ಇಲ್ಲಿಂದ ಈ ಕಲ್ಮಶಗಳನ್ನು ಹೊರಹಾಕಲಾಗುತ್ತೆ. ಹೀಗೆ ಎಚ್‌ಡಿಎಲ್ ನಮ್ಮ ಜೀವಕೋಶಗಳಿಂದ, ಅಂಗಾಂಶಗಳಿಂದ, ರಕ್ತನಾಳಗಳಿಂದ ಎಲ್‌ಡಿಎಲ್ ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನು ತೆಗೆದುಹಾಕುತ್ತೆ. ಹಾಗಾದ್ರೆ ಈ ಎಚ್‌ಡಿಎಲ್ ಅನ್ನು, ಗುಡ್ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸಿಕೊಳ್ಳಲು ನಾವು ಏನ್ ಮಾಡ್ಬೇಕು? ದಿನಾಲು ಕನಿಷ್ಠ 30 ನಿಮಿಷವಾದ್ರೂ ಎಕ್ಸರ್ಸೈಸ್ ಅಥವಾ ಯೋಗ, ಪ್ರಾಣಾಯಾಮ ಮಾಡಲೇಬೇಕು. ಇನ್ನು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಹೊಂದಿರತಕ್ಕಂಥ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಬೇಕು. ಉದಾಹರಣೆಗೆ ಅಕ್ಸೆ ಬೀಜ, ವಾಲ್ನಟ್, ಚಿಯಾ ಸೀಡ್ಸ್ ಮುಂತಾದವುಗಳು. ಇನ್ನು ಓಟ್ಸ್ ಸೇವನೆ ಕೂಡ ಎಚ್‌ಡಿಎಲ್ ಹೆಚ್ಚಿಸುತ್ತೆ. ತಾಜಾ ಹಸಿರು ತರಕಾರಿ, ಹಣ್ಣುಗಳ ಸೇವನೆ ಮಾಡಬೇಕು. ತೂಕ ಇಳಿಸ್ಕೊಳ್ಬೇಕು. ಸ್ಮೋಕಿಂಗ್ ಬಿಡಬೇಕು. ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಬೇಕು. ತುಂಬಾನೇ ಮುಖ್ಯವಾಗಿ ಸಿಟ್ರಸ್ ಹಣ್ಣುಗಳನ್ನ ಬಳಸಬೇಕು. ಹೀಗೆ ನಾವು ನಮ್ಮ ದೇಹದಲ್ಲಿ ಎಚ್‌ಡಿಎಲ್ ಅಂದ್ರೆ ಗುಡ್ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸಿಕೊಳ್ಬಹುದು. ನೆನ್ಪಿದೆಯಲ್ಲ ಎಚ್‌ಡಿಎಲ್ ಎಷ್ಟಿರಬೇಕು ಅಂತ? 60 ಮಿಲಿಗ್ರಾಂ ಪ್ರತಿ ಡೆಸಿಲೀಟರ್ಗಿಂತ ಹೆಚ್ಚಾಗಿರಬೇಕು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.